ಇಲ್ಲಿ ನೋಡಿ ಫ್ರೆಂಡ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ಊರಿಗೆ ಬೇರೆ ಹೊರಡ್ತಾ ಇದ್ದೀನಿ. ಊರಿಗೂ ಸಾಮಾನ್ಯವಾಗಿ ಎಲ್ಲರೂ ಹೋದಾಗ ಒಂದೊಂದು ಖುಷಿ ಇದ್ದೇ ಇರ್ತೈತೆ. ಅದು ಎಸ್ಪೆಷಲಿ ಸ್ಯಾರಿದಲ್ಲಿ ಹೋಗೋದಂದರೆ ದೊಡ್ಡ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಯಾರಿದಲ್ಲೆಲ್ಲ ಈ ಟೈಮಲ್ಲೆಲ್ಲ ಸ್ವಲ್ಪ ಇಷ್ಟ ಆಗೋದಿಲ್ಲ. ಬಟ್ ನಾನು ಇವತ್ತು ಫಂಕ್ಷನ್ಗೆ ಹೋಗ್ತಾ ಇರೋದ್ರಿಂದ ಸ್ಯಾರಿ ಕೂಡ ಉಟ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬೆಳಗ್ಗೆನೇ ಈ ಥರ ಫಂಕ್ಷನ್ಗೆ ಹೊರಡ್ಬೇಕಂದ್ರೆ ತುಂಬಾ ಖುಷಿಯಾಗ್ಬಿಡುತ್ತೆ. ಬೆಳಗ್ಗೆ ಹೋಗೋದ್ರಿಂದ ತುಂಬ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ. ಎಲ್ಗಾದ್ರೂ ಹೊರಗಡೆಗೆ ಹೋದಾಗ ಮೈಂಡ್ ಫ್ರೆಶ್ ಆಗಿ ಇಟ್ಕೊಂಡು ಹೋಗಬೇಕು. ತಲೆದಲ್ಲಿ ನೂರೊಂದು ಇಟ್ಕೊಂಡು ಹೋದರೆ ಅದು ನಮ್ಗೆ ನೋಡ್ದಂಗೆ ಒಂದ್ಸಲ ಖುಷಿನೂ ಅನ್ಸಲ್ಲ, ಅಷ್ಟು ಬೋರಿಂಗ್ ಆಗಿರ್ತೈತೆ. ಇವತ್ತು ನಾನು ಅಷ್ಟೇ ಊರಿಗೆ ಅಂದಿದ್ದ ತಕ್ಷಣ ಸ್ಯಾರಿ ಉಟ್ಕೊಂಡು ರೆಡಿ ಆಗೋದಕ್ಕೆ ಇಷ್ಟಪಟ್ಕೊಂಡೆ. ಯಾಕೋ ಚೆನ್ನಾಗಿರಬೇಕು ಅಂತ ನನಗೆ ಇಷ್ಟ ಅಷ್ಟೇ. ಬಟ್ ಬೇರೆಯವ್ರಿಗೆ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಬಟ್ ನನಗೆ ಚೆನ್ನಾಗಿರಬೇಕು ಅಂತ ನನಗೆ ಇಷ್ಟಪಡ್ತೀನಿ. ಈಗ ರೆಡಿಯಾಗಿ ಹೋಗೋಣ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಯ್ತು. ಪ್ರತಿಯೊಬ್ಬ ಹೆಣ್ಮಕ್ಳು ಅಷ್ಟೇ, ಅದ್ರಲ್ಲಿ ನಾನು ಒಬ್ಬಳು. ರೆಡಿ ಆಗೋದ್ರಲ್ಲಿ ಮಾತ್ರ ನಿಧಾನ ಮಾಡಿಬಿಡ್ತೀವಿ. ಎಲ್ಲ ಕೆಲಸ ಬೇಗ ಮಾಡಿ ಮುಗಿಸ್ತಾರೆ, ಈ ರೆಡಿ ಆಗೋದು ಮಾತ್ರ ಬೇಗ ಮಾಡ್ಕೊಳಕ್ಕಾಗಲ್ಲ. ನೀವು ಅಷ್ಟೇ ಮೇಕಪ್ ಮಾಡ್ಕೊಳೋದ್ರಲ್ಲಿ ಸ್ವಲ್ಪ ನಿಧಾನನ ಕಮೆಂಟಲ್ಲಿ ನೀವು ತಿಳಿಸಿ. ಹಾಗೆ ಇವತ್ತು ನಾನು ರಾಗಿ ಚಪಾತಿ ಮಾಡ್ಕೊಂಡು ಟೊಮೆಟೊ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಾಕ್ಸ್ಕೊಟ್ಟು ಕಳಿಸಿ ಮತ್ತು ನಾನು ಊಟ ತಿಂದ್ಕೊಂಡು ಮತ್ತು ನಮ್ಮ ಅಮ್ಮ ಜೊತೆ ನಾನು ಜಾಯ್ನ್ ಆದೆ. ಯಾಕಂದರೆ ಅಪ್ಪ ಅಮ್ಮ ಬರ್ತಿದ್ದು, ಅವ್ರ ಜೊತೆ ಹೋಗಿ ಬರೋಣ ಅಂತ ತುಂಬ ಖುಷಿಯಾಗ್ಬಿಟ್ಟಿತ್ತು. ಅಪ್ಪ ನನಗೋಸ್ಕರ ತಿಂಡಿ ತಗೊಬರೋಕ್ಕೆ ಹೋಗಿದ್ರು. ಅಷ್ಟೊತ್ತಿಗೆ ನಾನು ನಮ್ಮಮ್ಮ ನಮ್ಮ ಪುಟಾಣಿ ಒಂದು ಮರದ ಕಡೆ ವೆಯ್ಟ್ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಹೋಗಿ ಮನೆಗೆ ರೀಚ್ ಆದೆ. ಅಂದರೆ ತಮಿಳ್ನಾಡು ಸೈಡ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬಿಟ್ಟಿತ್ತು. ನಾವು ಹೋಗೋ ಅಷ್ಟೊತ್ತಿಗೆ ರಿಲೇಷನ್ ಅವರೆಲ್ಲ ಬಂದಿದ್ದು. ಬಟ್ ಅವರೆಲ್ಲ ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಅಂದರೆ ಹರಟೆ ಹೊಡ್ಕೊಂಡು ಮತ್ತು ಹಾಗೆ ತೋಟ ಎಲ್ಲ ನೋಡ್ಕೊಬರೋಣ ಅಂತ ನಾನು ನಮ್ಮ ಅಕ್ಕನ ಮಗಳು ಮತ್ತು ನಮ್ಮಮ್ಮ ಎಲ್ಲ ಬಂದಿದ್ದು. ಹಾಗೆ ಅಲ್ಲಿ ಕಬ್ಬು ಕೂಡ ನಮ್ಮ ದೊಡ್ಡಮ್ಮನವ್ರ ಮನೆಯಲ್ಲಿ ಕಬ್ಬು ಕೂಡ ಬೆಳೆದಿರ್ತಾರೆ. ಬಟ್ ನಾನು ಹೋದಾಗೆಲ್ಲ ಏನಾದರೂ ಒಂದೊಂದು ತರಕಾರಿ ಆಗಲಿ ಪ್ರತಿಯೊಂದು ನಾನು ಎತ್ಕೊಬರ್ತೀನಿ. ಬಟ್ ಅದು ಅವ್ರಿಗೆ ತುಂಬಾ ಇಷ್ಟ. ಬಟ್ ಆ ಕಡೆ ಎಲ್ಲ ಸಿಟಿ ಎಲ್ಲ ನಮಗೇನೂ ಸಿಗಲ್ಲ ಅಂದ್ಬಿಟ್ಟು ಅವರು ಇಲ್ಲೇ ಇರುತ್ತೆ ಎತ್ಕೊಂಡೋಗಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದೇ ಕಬ್ಬು ಕೂಡ ತುಂಬ ಚೆನ್ನಾಗಿ ಬೆಳೆದಿದ್ದು. ಬಟ್ ಆ ಕಡೆ ತುಂಬ ಚೆನ್ನಾಗಿ ತೋಟಗಳು ಮಾಡ್ಕೊತಾರೆ, ಪ್ರತಿಯೊಂದು ಮನೆ ಹತ್ರನೇ ಬೆಳ್ಕೊತಾರೆ. ಇಲ್ಲಿ ನೋಡ್ಬೋದು, ಈ ಕಡೆ ಪಾರಮ್ ಸೊಪ್ಪು ಅಂತಾರೆ ಹೇಳ್ತಾರಲ್ಲ, ಕುರಿಗಳಿಗೆ ಹಸುಗಳಿಗೆ ಮೇವು ಅಂತ ಹೇಳ್ತಾರಲ್ಲ ಅದು. ಮತ್ತು ಈ ಕಡೆ ತೋಟ, ಈ ಕಡೆ ಬಿಟ್ರೋ ತೋಟ, ಈ ಕಡೆ ಕ್ಯಾರೆಟ್ ಚೆಲ್ಲಿದ್ದಾರೆ ಮತ್ತು ಹಾಗೆ ನೌಕಲ್ ಕೂಡ ಚೆಲ್ಲಿದ್ರು. ಹಾಗೆ ನಾವು ತರಕಾರಿಗಳೆಲ್ಲ ಅಣಿಸ್ಕೊಂಡು ಮತ್ತು ನನಗಿಷ್ಟ ಆಗೋದು ಕಬ್ಬನ್ನ ಕೂಡ ಕಿತ್ಕೊಂಡು ಮತ್ತು ನಮ್ಮ ಅಣ್ಣ ಬಂದು ಪಪ್ಪಾಯ ಕಿತ್ಕೊಟ್ರು. ನನಗೆ ತುಂಬಾ ಖುಷಿ. ಬಟ್ ನಾನು ಹೋದವಾಗೆಲ್ಲ ಏನಾದರೂ ಒಂದೊಂದು ಅಣಿಸ್ಕೊಂಬರ್ತಾಯಿರ್ತೀನಿ. ಬಟ್ ನನಗೊಂದು ದೊಡ್ಡ ಖುಷಿನೇ. ಬಟ್ ಹೋದಾಗ ಮಾತ್ರ ಇಲ್ಲ ಅಂತ ಹೇಳಲ್ಲ, ಅವರು ಮನೆಯಲ್ಲಿದ್ದರೂ ಕೊಡ್ತಾಯಿರ್ತಾರೆ, ಇಲ್ಲಾಂದರೆ ತೋಟಕ್ಕೆ ಹೋಗಿ ಕಿತ್ಕೊಬಂದು ಕೊಡ್ತಾರೆ. ನಂಗೆ ಅದೊಂದು ದೊಡ್ಡ ಖುಷಿನೇ. ಹಾಗೆ ಕಬ್ಬೆಲ್ಲ ಕಿತ್ಕೊಂಡು ನಾನು ಒಂದು ದೊಡ್ಡದು ಕಬ್ಬು ಕಿತ್ಕೊಂಡು ಮತ್ತು ನಮ್ಮ ಅಣ್ಣ ಪಪ್ಪಾಯ ಎಲ್ಲ ಕಿತ್ಕೊಟ್ರು. ಅದು ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು, ಅದನ್ನೆಲ್ಲ ಕಿತ್ಕೊಂಡು ಮತ್ತು ನಾವು ಹಾಗೆ ಪೂರ್ತಿ ತೋಟ ಎಲ್ಲ ಓಡಾಡಿಕೊಂಡು, ನನ್ನ ಮಗಳು ಅಷ್ಟೇ ತುಂಬ ಖುಷಿಯಾಗ್ಬಿಟ್ಟಿದ್ಲು. ಎಲ್ಲರ ಜೊತೆ ಚೆನ್ನಾಗಿ ಆಡಿಕೊಂಡು ಸಂತೋಷವಾಗಿದ್ಲು. ನನ್ನ ಮಗಳಿಗೆ ಈ ಥರ ಮಕ್ಕಳು ಮನೆಯಲ್ಲಿ ಇರಬೇಕು, ಅವಾಗ ಆಡಿಕೊಂಡು ಅವಳ ಪಾಡ್ಗೆ ಅವಳು ಹೋಗ್ತಾಳೆ. ಮಕ್ಕಳು ಯಾರು ಇಲ್ಲ ಅಂದವಾಗೆ ನನ್ನ ಆಟ ಮಾಡೋದು. ಬಟ್ ನನ್ನ ಹತ್ರನೇ ಇರ್ತಾಳೆ, ಹೋಗಲ್ಲ. ಬಟ್ ಏನು ಮಾಡೋದಕ್ಕಾಗಲ್ಲ. ಇವಾಗ ಅಲ್ಲಿ ಮಕ್ಕಳು ತುಂಬ ಜನ ಇದ್ದರು. ಬಟ್ ಅವ್ರ ಫ್ರೆಂಡ್ಸೇ ಸಿಗ್ಬಿಟ್ಟಿದ್ರು. ಅವ್ರ ಜೊತೆ ಆಡ್ಕೊಳೋದು, ಆ ಕುರಿ ನೋಡೋದು, ಎತ್ತನ್ನು ನೋಡೋದು, ತುಂಬ ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ಲು ಅಂದರೆ ಪ್ರತಿಯೊಂದು ಗಮನಿಸ್ತಾಳೆ. ನೋಡಿಕೊಂಡು ಹಾಗೆ ನೇರಳೆ ಎಲ್ಲ ನೇರಳೆ ತಿಂದ್ಕೊಂಡು ಮತ್ತು ಹಾಗೆ ನಮ್ಮಣ್ಣ ಎಳ್ನೀರು ಕೂಡ ಕಿತ್ಕೊಟ್ರು. ಎಳ್ನೀರೆಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಮತ್ತು ಹಾಗೆ ಎಲ್ಲ ಫ್ರೂಟ್ಸ್ ಎಲ್ಲ ಕಿತ್ಕೊಬಂದು ಮತ್ತು ನನಗೆ ಫೇವ್ರೆಟ್ ಆದ ಕಬ್ಬು ಮತ್ತು ಪಪ್ಪಾಯ ಎಲ್ಲ ಕಿತ್ಕೊಂಡು ಮತ್ತು ಮನೆಗೆ ಬರೋಷ್ಟು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ನಮ್ಮ ಪುಟಾಣಿಗಳು ಬಂದು ಮತ್ತೆ ಮನೆ ಹತ್ರ ಆಡ್ಕೊತಾ ಇದ್ದರು. ಮಕ್ಕಳಿಗೆಲ್ಲ ಆಡಿದ್ರಂತ ನೀವು ನೋಡಿದ್ರಲ್ಲ. ಹಾಗೆ ಇವತ್ತು ನಾನು ಅಷ್ಟೇ ತೋಟ ಎಲ್ಲ ಓಡಾಡ್ಕೊಬಂದು
ಮನೆಗೆ ಬಂದು ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಅಕ್ಕನವ್ರ ಜೊತೆಲ್ಲ ಮಾತಾಡಿಕೊಂಡು ಜಾಸ್ತಿ ದಿನ ಆಗ್ಬಿಟ್ಟಿತ್ತು ಅವ್ರ ಜೊತೆಲ್ಲ ಮಾತಾಡಿ ಮತ್ತು ಫೋನಲ್ಲೆಲ್ಲ ಮಾತಾಡ್ತಾರೆ. ಬಟ್ ಈ ಹಬ್ಬಗಳ ಟೈಮಲ್ಲಿ ಊರ ಹಬ್ಬದ ಟೈಮಲ್ಲಿ ನಾವೆಲ್ಲ ಮತ್ತೆ ಒಂದೇ ಹತ್ರಕ್ಕೆ ಸೇರ್ತೀವಿ. ಇನ್ನೊಂದು ಸ್ಪೆಷಲ್ ಏನಂದರೆ ಇವತ್ತು ನನ್ನ ಮಕ್ಕಳನ್ನೂ ಕರ್ಕೊಂಡು ಊರ ಹಬ್ಬಕ್ಕೆ ಕರ್ಕೊಂಡಿದ್ದೆ, ಅದೇ ದೊಡ್ಡ ಸ್ಪೆಷಲ್ಲು. ಇಷ್ಟು ದಿನ ಕರ್ಕೊಂಡೋಗಿದ್ದೆ, ಇದೇ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದೆ ದೊಡ್ಡಮ್ಮನವ್ರ ಊರಿಗೆ. ಇದೇ ಫಸ್ಟ್ ಟೈಮ್ ನನ್ನ ಮಕ್ಕಳನ್ನ ಕರ್ಕೊಂಡೋಗಿದ್ದು. ಮನೆಗೆ ಬಂದು ನಾವು ಊಟ ತಿನ್ನೋಷ್ಟೊತ್ತು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗಬೇಕಂದ್ಬಿಟ್ಟು ಊಟ ಎಲ್ಲ ತಿಂದ್ಕೊಂಡು ಮತ್ತು ಮನೆಗೆ ಬಂದ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.